ಲಕ್ಷ್ಮಿ ಅಂದರೆ ಯಾರು? ನಾನೇ. ಸ್ಟೇಷನಿಂದ ಬಂದಿದ್ದೀವಿ, ಇನ್ಸ್ಪೆಕ್ಟರ್ ಬಂದಿದ್ದಾರೆ, ನಿಮ್ಮ ಹತ್ರ ಮಾತಾಡಬೇಕು. ಬನ್ನಿ ಒಳಗೆ. ಏನಾಯಿತು? ಸ್ಟೇಷನಿಂದ ಬಂದಿದ್ದಾರೆ, ಏನೋ ವಿಚಾರಿಸ್ಬೇಕಂತೆ. ಹೆದರ್ಬೇಡಿಮ್ಮ. ಈ ಮನೇಲಿ ಎಷ್ಟು ವರ್ಷದಿಂದ ಇದ್ದೀರಿ? 2 ವರ್ಷದಿಂದ. ಯಾರೆಲ್ಲ ಇದ್ದೀರಿ? ನಾನು, ನನ್ನ ಮಗಳು ಮಾತ್ರ. ನಿಮ್ಮ ಹಸ್ಬೆಂಡ್? ಅವರಪ್ಪ ಹೋಗ್ಬಿಟ್ರು. ನಿಮ್ಮ ಹಸ್ಬೆಂಡ್? ಅವ್ರೇನು ಮಾಡ್ಕೊಂಡಿದ್ರು? ಮಿನಿಸ್ಟರ್ ಸತ್ಯನಾರಾಯಣ್ ಹತ್ರ ಪರ್ಸನಲ್ ಸೆಕ್ರೆಟರಿ ಆಗಿದ್ರು. ಹೈದರಾಬಾದಲ್ಲ? ಹೌದು. ಹಾಗಾದ್ರೆ ಇದಕ್ಕೆ ಮುಂಚೆ ಹೈದರಾಬಾದಲ್ಲಿದ್ರಾ? ಹೌದು. ನೀವೇನು ಕೆಲಸ ಮಾಡ್ತೀರಿ? ನಾನೇನೂ ಮಾಡ್ತಾ ಇಲ್ಲ. ನನ್ನ ಮಗಳು ಮಾತ್ರ ಕೆಲ್ಸಕ್ಕೆ ಹೋಗ್ತಾಳೆ. ಬಾನ್ಸೋನಲ್ಲಿ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಆಗಿದ್ದಾಳೆ. ಯಾಕೆ ಹೈದರಾಬಾದಿಂದ ಇಲ್ಲಿಗೆ ಶಿಫ್ಟ್ ಆದ್ರಿ? ಅವನ ತಮ್ಮನಿಂದ. ಅರ್ಥ ಆಗಲಿಲ್ಲ. ಸತ್ಯನಾರಾಯಣ ಅವ್ರ ತಮ್ಮ ವಂಶಿಯಿಂದಾನೆ ಶಿಫ್ಟ್ ಆಗಿದ್ದು. ಯಾಕೆ? ಅದು ಅವನ ಕ್ಯಾರೆಕ್ಟರ್ ಸರಿ ಇಲ್ಲ. ಆಗಾಗ ಮನೆಗೆ ಬರೋದು, ಮಿಸ್ಬಿಹೇವ್ ಮಾಡೋದು, ಈ ರೀತಿ ಅವನಿಂದಾಗಿ ತುಂಬ ಟಾರ್ಚರ್ ಅನುಭವಿಸಿದ್ವಿ. ಯಾರನ್ನೂ ಹೆಲ್ಪ್ ಕೇಳೋಕ್ಕಾಗಿಲ್ಲ. ಸೊ ಯಾರಿಗೂ ಹೇಳ್ದೆ ಬೆಂಗಳೂರಿಗೆ ಬಂದ್ವಿ. ಸೊ ಏನು ಪ್ರಾಬ್ಲಮ್ಮು, ಯಾಕೆ ಇದನ್ನೆಲ್ಲ ಕೇಳ್ತಿದ್ದೀರಾ ಅಂತ ಕೇಳ್ಬೋದಾ? ಹೇಳ್ತೀನಿ. ಅದಕ್ಕೆ ಮೊದಲು ವಂಶಿನ ಕಡೆಯದಾಗಿ ಎಲ್ಲಿ ನೋಡಿದ್ರಿ? 2 ವರ್ಷ ಇರ್ಬೋದು. ಅಲ್ಲಿಂದ ಬಂದಮೇಲೆ ನಾನು ನೋಡಿಲ್ಲ. ನಿಜವಾಗ್ಲಾ? ಹೌದು. ಓ. ಫೆಬ್ರವರಿ 6ನೇ ತಾರೀಕು ಎಲ್ಲಿದ್ರಿ, ಏನು ಮಾಡ್ತಾ ಇದ್ರಿ? ಫೆಬ್ 6 ಹೋದ ಗುರುವಾರ ಆಫೀಸ್ಗೆ ಹೋಗಿ ಬಂದೆ. ಎಷ್ಟು ಗಂಟೆಗೆ? ಈವ್ನಿಂಗ್ ಒಂದು 6:30-7ಗೆ ಬಂದೆ. ಯೂಶ್ವಲ್ ಆಗಿ ಥರ್ಸ್ಡೇಸ್ ವರ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ನನ್ನ ಫ್ರೆಂಡ್ ಲತಾನೇ ಡ್ರಾಪ್ ಮಾಡಿದ್ಲು. ಬಂದ ಮೇಲೆ ಏನು ಮಾಡಿದ್ರಿ ಅಂತ ಏನಾದರೂ ನೆನಪಿದೆಯಾ? ಅದಾದಮೇಲೆ ಹೊರಗಡೆ ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ವಿ. ಓಕೆ. ಏನೂ ಇಲ್ಲ. ವಂಶಿ ನಿಮ್ಮನ್ನು ಹುಡುಕೊಂಡು ಬೆಂಗಳೂರಿಗೆ ಬಂದಿದ್ದ. ಬರ್ತಿದ್ದಾಗೆ ಅವನ ಕೊಲೆ ಆಗಿದೆ. ವಿಚಾರಿಸಿ ನೋಡಿದಾಗ ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಗೊತ್ತಾಯ್ತು. ನೀವೇನು ತಲೆಗೆಡ್ಸ್ಕೊಬಿಡಿ, ಇದೆಲ್ಲ ಬೇಸಿಕ್ ಫಾರ್ಮಾಲಿಟೀಸ್ ಅಷ್ಟೇ. ಅಗತ್ಯ ಬಿದ್ದರೆ ಮತ್ತೆ ಬರ್ತೀನಿ, ಕೋಆಪ್ರೇಟ್ ಮಾಡಿ. ಹೊರಡೋಣ? ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಜಗನ್. ಎಸ್ ಸರ್. ನೀವೆಲ್ಲ ಕೆಳಗಿರಿ, ನಾನೊಂದು 5 ನಿಮಿಷ. ಓಕೆ ಸರ್. DCP ಕಾರ್ತಿಕ್, ಸ್ವಲ್ಪ ಮಾತಾಡ್ಬೋದಾ? ಸಾರಿ ಟು ಬಾದರ್ ಯು. ಎದುರು ಮನೆಯಲ್ಲಿರೋ ಅಮ್ಮ ಮಗಳು ನಿಮಗೆ ಯಾವ ರೀತಿ ಪರಿಚಯ? ಅಷ್ಟಾಗೇನೂ ಇಲ್ಲ. ಯಾವಾಗಲಾದ್ರೂ ನೋಡಿದ್ರೆ ಸ್ಮೈಲ್ ಕೊಡ್ತಾ ಇದ್ವಿ ಅಷ್ಟೇ. ಅದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಯಾಕೆ ಕೇಳ್ತಾ ಇದ್ದೀರಾ? ಇಲ್ಲ, ಒಂದು ಕೇಸ್ ಬಗ್ಗೆ ವಿಚಾರಿಸ್ಬೇಕು. ಆ್ಯಂಡ್ ಫೆಬ್ರವರಿ ಐ ಥಿಂಕ್ 6 ಅನಿಸುತ್ತೆ. ಅನ್ಯೂಶುವಲ್ ಆಗಿ ಏನಾದರೂ ನೋಡಿದ್ರಾ? ಅನ್ಯೂಶುವಲ್ ಅಂದರೆ? ಅವ್ರ ಮನೆಗೆ ಯಾರಾದರೂ ಬರೋದು, ಏನಾದರೂ ಶಬ್ದ, ಸಮಥಿಂಗ್ ಲೈಕ್ ದಟ್. ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಜೆ 6 ಗಂಟೆಗೆ ಬರೋದು. ಅದಾದ್ಮೇಲೆ ಹೊರಗಡೆ ಎಲ್ಲೂ ಹೋಗೋದಿಲ್ಲ. ಸೊ ನಾನು ಇಲ್ಲದೆ ಇರೋ ಟೈಮಲ್ಲಿ ಯಾರಾದರೂ ಬಂದಿದ್ರೆ ಅದು ನನಗೆ ಗೊತ್ತಾಗೋದಿಲ್ಲ. ಅದು ಅಲ್ಲದೆ ನೀವು ಹೇಳ್ದಾಗೆ ಅನ್ಯೂಶುವಲ್ ಆಗಿ ಶಬ್ದ ಏನೂ ಕೇಳಿಸ್ಲಿಲ್ಲ. ಓಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.